शाहीन जूनियर कॉलेज में डिग्री कोर्स का भी यहाँ पर इफ्तिताह हुआ है। इसके लिए मैं अफजल शरीफ साहब को और तमाम टीम को मुबारकबाद दूंगा। It is a good initiative by Global Shaheen College establishing Global Shaheen Degree College. ಇವತ್ತು ಒಂದು ಸಂತೋಷದ ಸುದ್ದಿ. ನಮ್ಮ ಗ್ಲೋಬಲ್ ಶಾಹೀನ್ PU ಕಾಲೇಜನ್ನು ಇವತ್ತು ಗ್ಲೋಬಲ್ ಶಾಹೀನ್ ಡಿಗ್ರಿ ಕಾಲೇಜ್ ಅಂತ ಹೇಳ್ಬಿಟ್ಟು ಒಂದು ಉದ್ಘಾಟನೆ ಕಾರ್ಯಕ್ರಮ. ಹಾಗಾಗಿ ನಮ್ಮ ಇವತ್ತು ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಫೌಂಡರ್ ಚೇರ್ಮನ್ ಡಾಕ್ಟರ್ ಖದೀರ್ ಸಾಬ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಒಂದು ಒಳ್ಳೆಯ ಸಂತೋಷದ ಸುದ್ದಿ ನಮಗೆಲ್ಲ. ಮುಂದಿನ ದಿನಗಳನ್ನು ಇದೇ ರೀತಿ ನಮ್ಮ ಶಾಹೀನ್ ಕಿಡ್ಸ್ ಅಂತಲೂ ಶಾಹೀನ್ ಒಂದು ಇನ್ಸ್ಟಿಟ್ಯೂಷನ್ ತುಮಕೂರಲ್ಲಿದೆ. ಮುಂದೆ LKG ಯಿಂದ PGವರೆಗೂ ನಾವು ಶಾಹೀನ್ ಇನ್ಸ್ಟಿಟ್ಯೂಷನ್ಸ್ ತುಮಕೂರಲ್ಲಿ ಮಾಡಬೇಕಂತ ನಮ್ಮ ಒಂದು ಆಸೆ ಇದೆ. ಅದಕ್ಕೆ ಡಾಕ್ಟರ್ ಖದೀರ್ ಸಾಹೇಬರು ಅವರು ಯಾವಾಗಲೂ ಸಹಕರಿಸ್ತಾ ಇದ್ದಾರೆ. ಮತ್ತು ಈ ಕಾಲೇಜು ಸ್ಟಾರ್ಟ್ ಆಗೋದಕ್ಕೆ ಅವರೇ ಕಾರಣ, ಮತ್ತು ಪ್ರೇರಣೆ ಎಲ್ಲ ಅವರಿಂದನೇ ಸಿಕ್ಕಿದ್ದು. ಇದು ನಾನು ಒಂದು ಶಾದಿ ಮಹಲ್ ಮಾಡೋಣ ಅಂತ ಬಿಟ್ಟು ಜಮೀನು ತೊಗೊಂಡಿದ್ದು. ತದನಂತರ ನಾನು ಬೀದರ್ಗೆ ಒಂದ್ಸಲಿ ಹೋದೆ. ಡಾಕ್ಟರ್ ಸಾಹೇಬ್ ಅವರ ಇನ್ಸ್ಟಿಟ್ಯೂಷನ್ಸ್ ಒಂದು 2 ದಿವಸ ಅಲ್ಲೇ ಇದ್ಬಿಟ್ಟು ನೋಡಿದೆ. ಅಲ್ಲಿ ವಾತಾವರಣ ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ನನಗನ್ನಿಸ್ತು ಯಾಕೆ ನಾವೊಂದು ಮಾಡಬಾರ್ದು ಅಂತ. ಮತ್ತೊಂದು ಸಲ ಡಾಕ್ಟರ್ ಸಾಹೇಬ್ ಬೆಂಗಳೂರಿಗೆ ಬಂದಿದ್ದರು, ಭೇಟಿ ಆದ್ವಿ. ಅವರು ಎಲ್ಲ ರೀತಿಯ ಸಹಾಯನೂ ನಮಗೆ ಮಾಡಿದ್ರು. ಅದೇ ಫಲಿತಾಂಶ ಇವತ್ತು ಒಂದು ಗ್ಲೋಬಲ್ ಶಾಹೀನ್ ಕಾಲೇಜ್ ಅಂತ ನೋಡ್ತಾ ಇದ್ದೀವಿ. ಮತ್ತು ಇವತ್ತು ಗ್ಲೋಬಲ್ ಶಾಹೀನ್ ಡಿಗ್ರಿ ಕಾಲೇಜ್ ಆಗಿದೆ. ಅದು ಒಂದು ಹೆಮ್ಮೆಯ ವಿಷಯ. ಆಲ್ ಕ್ರೆಡಿಟ್ಸ್ ಎಲ್ಲ ಇದನ್ನು ಹೋಗೋದು ನಮ್ಮ ಡಾಕ್ಟರ್ ಸಾಹೇಬ್ ಅವ್ರಿಗೆ ಹೋಗುತ್ತೆ. ಈ ಸಮಯದಲ್ಲಿ ಮತ್ತೆ ಒಂದು ಸಲ ನಾನು ಅವರ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವರೆಲ್ಲ ಸಪೋರ್ಟ್ಸ್ ನಮ್ಮಲ್ಲಿರಲಿ ಅಂತ ಬಯಸ್ತಾ ಇದ್ದೀನಿ. ಮತ್ತು ನಿಜವಾಗ್ಲೂ ಒಂದು ಸಂತೋಷದ ಸಮಯ. ಯಾಕಂದರೆ ಸಾಕಷ್ಟು ನಾನ್ ಮುಸ್ಲಿಮ್ಸ್ ಎನ್ಕ್ವೈರೀಸ್ ನಾನ್ ಮುಸ್ಲಿಮ್ ಮಕ್ಕಳ ಎನ್ಕ್ವೈರೀಸ್ ಬರ್ತಾಯಿದ್ದಾರೆ. ಅವರು ನಮ್ಮಲ್ಲಿ ಅಷ್ಟೊಂದು ಟ್ರಸ್ಟ್ ಮಾಡಿ ನಮ್ಮಲ್ಲಿ ಬರ್ತಾ ಇದ್ದಾರಲ್ಲ, ಅದೇ ಒಂದು ನಮಗೆ ಹೆಮ್ಮೆಯ ಸುದ್ದಿ. ಮತ್ತು ನಾವು ಯಾವಾಗಲೂ ಹೋಗ್ಬಿಟ್ಟು ಸೀಟ್ ನಮಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ನಾವು ನಮ್ಮ ಕಾಂಟ್ರಿಬ್ಯೂಷನ್ನು ನಮ್ಮ ದೇಶಕ್ಕೆ, ನಮ್ಮ ತುಮಕೂರಿಗೆ, ನಮ್ಮ ಕಡೆಯಿಂದ ಏನು ಅಂತ ನಾವು ಯೋಚನೆ ಮಾಡಿದಾಗ ನಮ್ಮಲ್ಲಿ ಏನೂ ಇರಲಿಲ್ಲ. ಇವತ್ತು ಅಟ್ಲೀಸ್ಟ್ ನಾವು ಕೆಲವು ಸೀಟು ನಮ್ಮ ಮಕ್ಕಳಿಗೆ ಬಿಟ್ಟು ನಮ್ಮ ಬೇರೆ ಬಾಂಧವರು, ನಮ್ಮ ದೇಶ ಬಾಂಧವರ ಮಕ್ಕಳಿಗೂ ನಾವು ಓದಿಸೋಕ್ಕೆ ಅಷ್ಟೊಂದು ನಮ್ಮ ದೇವರು ಶಕ್ತಿ ಕೊಟ್ಟ. ಇವತ್ತು ಒಂದು ಕ್ವಾಲಿಟಿ ಎಜುಕೇಷನ್ ನಾವು ಕೊಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಸಾಕಷ್ಟು ನಾನ್ ಮುಸ್ಲಿಮ್ ಎನ್ಕ್ವೈರಿ ಬರ್ತಾಯಿದ್ದಾವೆ. ನಾವು ಅವರನ್ನು ನಮ್ಮ ಮಕ್ಕಳ ಥರ ನೋಡ್ತಾ ಇದ್ದೀವಿ. ಹಾಗೆ ಥರ ಸಾಕಷ್ಟು ಮಕ್ಕಳು ಇಲ್ಲಿ ಮೊನ್ನೆ ಒಂದು ಫುಡ್ ಫೆಸ್ಟ್ ಇತ್ತು, ಅದರಲ್ಲಿ ಒಂದು ನಾನ್ ಮುಸ್ಲಿಮ್ ಮಗಳು ಅವರ ಅನಿಸಿಕೆಯನ್ನು ಹಂಚ್ಕೊಂಡ್ರು. ಅವ್ರು ಹೇಳಿದ್ದು ನೋಡಿದ್ರೆ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು. ಒಂದು ಒಳ್ಳೆಯ ವಾತಾವರಣ. ಮುಂದೇನೂ ಇದೇ ಥರ ನಾವು ಕಾಲೇಜನ್ನು ನಡೆಸ್ಕೊಂಡು ಹೋಗ್ತೀವಿ. ನನ್ನ ಹೆಸರು ಸೋನು ಪ್ರಸಾದ್. ನಾನು ಈ ಕಾಲೇಜ್ಗೆ ಫಸ್ಟ್ ಇಯರಿಗೆ ಬಂದೆ. ಫಸ್ಟ್ ಇಯರಿಗೆ ಬಂದಾಗ ಇದು ಕೇವಲ ಗ್ಲೋಬಲ್ ಶಾಹೀನ್ PU ಕಾಲೇಜ್ ಅಂತ ಇತ್ತು. ಆದರೆ ಇವತ್ತಿನಿಂದ ಗ್ಲೋಬಲ್ ಶಾಹೀನ್ ಡಿಗ್ರಿ ಕಾಲೇಜ್ ಆಗೋಕ್ಕೆ ಹೊರಟಿದೆ. ನಾವು ಬೇರೆ ರೀತಿ ಯಾವುದೇ ಡಿಗ್ರಿ ಕಾಲೇಜ್ ನೋಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಮ್ಮ ಕಾಲೇಜ್ನಲ್ಲೇ ಡಿಗ್ರಿ ಓಪನ್ ಆಗ್ತಿದೆ. ನಮ್ಮ ಕಾಲೇಜ್ನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿನ ತಮ್ಮ ಸ್ವಂತ ಮಗಳು ಅಂತ ಟ್ರೀಟ್ ಮಾಡೋ ಈ ಕಾಲೇಜ್ ಇನ್ನೂ ನಮಗೆ 3 ಇಯರ್ಸ್ ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಾನು ಈ ಕಾಲೇಜಿಗೆ ಹಿಂದೂ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ಎಲ್ಲ ಟೀಚರ್ಸ್, ಲೆಕ್ಚರರ್ಸ್ ತನ್ನ ಸ್ವಂತ ಮಗಳು ಥರ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿ ಪಾರ್ಶಾಲಿಟಿ ಇಲ್ಲ. ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಸ್ಟೂಡೆಂಟ್ ಆಫ್ ದಿಸ್ ಕಾಲೇಜ್. ಥ್ಯಾಂಕ್ ಯು. Global Shaheen family, because now onwards the Global Shaheen College, it will be considered as the Global Shaheen Degree College. We got the approval of Karnataka State Government for the degree, and we have affiliated with Tumkur University, and we are starting BCA and BCom courses from this academic year. The admissions already started from 2022 to 23 batch, and Alhamdulillah, and today's event, it is inaugurated by our chairman sir, Dr. Abdur Khadir Saab, chairman Shaheen Group of Institutions, and he is a member of Muslim Personal Law Board, and along with him so many delegates arrived today, and they have inaugurated this event. And we have created awareness among the students. They should not stop their education till the second PUC. They should continue
with higher education. At least they must hold one degree. They should be considered as a graduate in a society. That's the main intention. Most of the students, due to the non-availability of such institutions, they could not able to continue their graduation. But Alhamdulillah, by the grace of Almighty, we have established this institution, and from this year we are imparting degree courses also. So this is a very happiest moment for us. We thank all who have joined with this event, and we are expecting very good admissions from this year. For today's inauguration program, that is Global Shaheen Degree College inauguration program, we have invited Janab Ziaur Rahman Sahab, and we have invited Mufti Umar Ansari Sahab and Noor Haji Sahab. They have become a part of this event, and they have created awareness among the students about the importance of higher education for the girls. So that was very much impressive, and it was very fruitful. Students, they got inspired, and they have promised that they're going to continue their higher I am education. Muskan from 2nd PUC. I am very happy today because our Global Shaheen PU College is considered as Global Shaheen Degree College. I am willing to study my higher education in this college, and this college provided all the hostel facilities to us. In this college we never feel that we are in our hostel. We always feel that we are in home only. I am very proud to be student of this college. Myself Sania, I am a student of Global Shaheen PU College, and it's a proud and honor moment for us because the Global Shaheen PU College now become Global Shaheen Degree College. Here there is a boarding facility also there with safe and secure environment. Student of the Global Shaheen College, myself Sania I am. I am giving final exam. I am very much happy because the degree college is started in Global Shaheen College. I am thinking to continue my study here only. I am taking BCA in that, and my goal is to become a software Historic engineer. day in the history of Tumkur. The reason is Global Shaheen PU College has inaugurated 2 degree courses. One is BCom and another is BCA. So it's the best opportunity. They can join this course and learn and earn. My best wishes are with Global Shaheen College. One thing which has been initiated by Mr. Afzal Sharif Sahab. Afzal Sharif Sahab is emerging as a new educationist in Tumkur town. Our best wishes are with Mr. Afzal Sharif. We hope that this college will grow and offer more and more degree courses, even post-graduation courses.